ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತ್ ಮಹಂ ವಂದೇ ಗುರು ಸಂಗಮೇಶ್ವರಂ. ಪ್ರಪ್ರಥಮದಲ್ಲಿ ವಿಮಲವೀರ ಶೈವ ಮಹಾಸಂಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಎನ್ನ ಆರಾಧ್ಯ ದೈವನಾದ ತೊನಸನಹಳ್ಳಿಯ ಗುರು ಸಂಗಮೇಶ್ವರರ ಕರ್ತುಗದ್ದಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸಕ್ರಿ ಸಂಗಮೇಶ್ವರರ ಕರ್ತು ಪುರುಷನಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಅಣಬಿ ಗ್ರಾಮದ ಸಕ್ರಿ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ 11 ದಿವಸ ಪರ್ಯಂತರವಾಗಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಚರಿತ್ರೆಯನ್ನು ಇಟ್ಟುಕೊಂಡಂಥ ನಿಮಿತ್ತವಾಗಿ ಪರಮ ಪೂಜ್ಯರು ನಡೆದಾಡುವ ದೇವರಾದ ಕಡಕೋಳ ಮಹಾಮಠದ ಆತ್ಮೀಯ ಪರಮ ಪೂಜ್ಯರಾದ ಶತಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಇಟಗಿಯ ಚಂದ್ರಶೇಖರ ದೇವರಲ್ಲಿ ನಿಮ್ಮೆಲ್ಲರಿಗೆ ಗುಡ್ಡಾಪುರ ದಾನಮ್ಮ ದೇವಿಯ ಮಹಾಪುರಾಣವನ್ನು ಮನಕ್ಕೆ ಮುಟ್ಟುವ ಹಾಗೆ ಹೇಳಿಕೊಂಡು ಬಂದಿರುವ ಪಂಡಿತೋತ್ತಮರಾದ ವೇದಮೂರ್ತಿ ಪ್ರಭುಲಿಂಗಯ್ಯ ಶಾಸ್ತ್ರಿಜಿಯವರೇ, ಗಾನ ಕೋಗಿಲೆ ಎಂದು ಖ್ಯಾತಿ ಪಡೆದಿರುವ ರಾಜಶೇಖರ್ ಹುಲ್ಲೂರವರೇ, ತಬಲಾ ಚಿತ್ರರು ಮತ್ತು ಹಾಸ್ಯ ಕಲಾವಿದರಾದ ಮಾಂತೇಶ್ ಹುಲ್ಲೂರವರೇ, ಪುರಾಣದ ಬಸವಣ್ಣನವರೇ, ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಹಾಗೂ ತಾಯಂದಿರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹೊಳೆಯುವ ಆ ಗುರು ಸಂಗಮೇಶ್ವರ ಜ್ಯೋತಿಗೆ ಅನಂತ ಶರಣಾರ್ಥಿ. ಇವತ್ತಿನ ದಿವಸ ವಿಶೇಷವಾಗಿ 3ನೇ ವರ್ಷದ ಪುರಾಣ ಕಡಕೋಳ ಮಹಾಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಗ್ರಾಮದಲ್ಲಿ ವೀರಶೈವ ಧರ್ಮದ ತತ್ವ ಸಿದ್ಧಾಂತದೊಳಗಾಗಿ ತಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ನೀಡಿದಂಥ ಕೀರ್ತಿ ನಮ್ಮ ಕಡಕೋಳ ಪೂಜ್ಯರಿಗೆ ಸಲ್ಲುತ್ತದೆ ಅಂತ ಹೇಳಬೇಕಾಗುತ್ತದೆ. ಯಾಕಂತ ಕೇಳಿದಾಗ, ಇವತ್ತಿನ ದಿನಮಾನದಲ್ಲಿ ಹಳ್ಳಿ ಹಳ್ಳಿಗೆ ತಿರುಗಿ ಧರ್ಮ ಪ್ರಚಾರವನ್ನು ಮಾಡುವಂಥ ಪೂಜ್ಯರು ಯಾರಾದರೂ ಇದ್ದರೆ ಅದು ಕಡಕೋಳ ಮಠದ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರಂತ ತಮ್ಮೆಲ್ಲರಿಗೆ ಗೊತ್ತಿದೆ. ಇವತ್ತಿನ ನಿಟ್ಟಿನಲ್ಲಿ ಒಬ್ಬ ಸುಭಾಷಿತಗಾರ ಒಂದು ಮಾತನ್ನು ಹೇಳಿದ್ದಾನೆ, ಲಿಂಗಸ್ಯ ಧಾರಣಂ ಪುಣ್ಯಂ ಲಿಂಗಸ್ಯ ಪಾಪಸ್ಯ ವಿನಾಶನಂ ಅನ್ನುವ ಹಾಗೆ ನಮ್ಮ ವೀರಶೈವ ಧರ್ಮದಲ್ಲಿ ಲಿಂಗ ದೀಕ್ಷೆಯನ್ನು ಮಾಡಿಕೊಂಡು, ಭಸ್ಮದಾಣೆಯನ್ನು ಮಾಡಿಕೊಂಡು, ರುದ್ರಾಕ್ಷ ದಾಣೆಯನ್ನು ಕೊಂಡಾಗ ಮಾನವ ಜೀವನ ಪಾವನವಾಗಲಿಕ್ಕೆ ಸಾಧ್ಯವಾಗ್ತದಂಥ ಮಾತನ್ನು ಹೇಳಬೇಕಾಗುತ್ತದೆ. ಅಂಥ ನಿಟ್ಟಿನೊಳಗ ನಮ್ಮ ಕಡಕೋಳ ಪರಮ ಪೂಜ್ಯರು ಹಳ್ಳಿ ಹಳ್ಳಿಗೆ ತಮ್ಮ ಮಾರ್ಗದರ್ಶನವನ್ನು ನೀಡಿ ವೀರಶೈವದ ಧರ್ಮ ಸಿದ್ಧಾಂತವನ್ನು, ಬಸವಾದಿ ಶಿವಶರಣನ ವಚನ ಸಾಹಿತ್ಯವನ್ನು, ಕಡಕೋಳ ಮಹಾಮಠದ ಮಡಿವಾಳೇಶ್ವರರ ತತ್ವ ಪದಗಳನ್ನು ತಮ್ಮೆಲ್ಲರಿಗೆ ಮನಕ್ಕೆ ಮುಟ್ಟುವ ಹಾಗೆ ನಮ್ಮ ಸಂಗೀತಗಾರರ ಮೂಲಕ ತಮ್ಮೆಲ್ಲರಿಗೆ ಮುದಪಡಿಸುತ್ತಿದ್ದಾರೆ. ಅಂಥ ಪೂಜ್ಯರು ಈ ಗ್ರಾಮಕ್ಕೆ ದಯಮಾಡಿಸಿ ಬಹಳ ಒಳ್ಳೆಯ ಸಂಗಮೇಶ್ವರ ದೇವಸ್ಥಾನ ಆವರಣದಲ್ಲಿ ಗ್ರಾಮಸ್ಥರು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ದಾನಮ್ಮನ ಚರಿತ್ರೆಯನ್ನು ಕೇಳಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದರೆ ನಿಮ್ಮ ಜೀವನ ಪಾವನವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಕಡಕೋಳ ಪೂಜ್ಯರು ಒಂದು ಮಾತನ್ನು ಹೇಳಿದ್ದಾರೆ, ಇಲ್ಲೆಲ್ಲ ಭಾಳ ಹರ್ಷವಾಗಿ ಎಲ್ಲ ಭಕ್ತಾದಿಗಳಿಗೆ ಸ್ತ್ರೀ ಸಂತಾನವಾಗಲಿ ಅಂತ ಶುಭ ಹಾರೈಸಿದ್ದಾರೆ. ಯಾಕಂತ ಕೇಳಿದಾಗ, ಇವತ್ತು ಸಂಸ್ಕಾರ ಉಳಿಬೇಕಾದರೆ ತಾಯಂದಿರಿನಿಂದ ಮಾತ್ರ ಅಂತ ಹೇಳಬೇಕಾಗುತ್ತದೆ. ತಾಯಂದಿರು ಬಹಳ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ಆ ಮಕ್ಕಳು ಭವಿಷ್ಯ ಬಹಳ ನಿಜವಾಗಿ ಒಂದು ಧರ್ಮದ ಹಾದಿಯಲ್ಲಿ ನಡೆಯುವಂಥ ಶಕ್ತಿ ಆ ತಾಯಂದಿರಲ್ಲಿದೆ. ಅಂಥ ನಿಟ್ಟಿನೊಳಗ ಕಡಕೋಳ ಪರಮ ಪೂಜ್ಯರು ತಮ್ಮೆಲ್ಲರಿಗೆ ಮಂಗಲ ಆಶೀರ್ವಾದವನ್ನು ಮಾಡಿದ್ದಾರೆ. ತಾವೆಲ್ಲರೂ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು
ಯುವಕರು ಮತ್ತು ಹಿರಿಯರು ಎಲ್ಲ ಗ್ರಾಮದ ಜನತೆ ಭಾಳ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀರಿ. ಭಾಳ ಸಂತೋಷವಾಗಿದೆ. ನಮ್ಮ ಮಠನೂ ಕೂಡ ಸಂಗಮೇಶ್ವರ ಮಠ, ಮೂಲ ಕರ್ತೃಪುರುಷ ಗುರು ಸಂಗಮೇಶ್ವರ ಅಂತ ನಾಮಕರಣ ಇದೆ. ಇಲ್ಲಿ ಕೂಡ ಸಂಗಮೇಶ್ವರನೇ ಇದೆ. ಪರಮ ಪೂಜ್ಯರು ನಮಗೆ ಫೋನಿನ ಮುಖಾಂತರ ತಿಳಿಸಿದಾಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. 2 ವರ್ಷ ಕೂಡ ನಾವು ಬರ್ಲಿಕ್ಕಾಗಿಲ್ಲ. ಈ ವರ್ಷ ತಪ್ಪಿಸಬಾರದಂತ ನಮ್ಮ ಮಾಂತೇಶ್ ಹುಲ್ಲೂರವರು ಕೂಡ ನೆನಪು ಮಾಡಿಕೊಟ್ಟಿದ್ದಾರೆ. ಪರಮ ಪೂಜ್ಯರ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನೋಡಿದಾಗ ಬಹಳ ಸಂತೋಷವಾಗಿದೆ. ಕಡ್ಕೋಳ ಮಹಾಪೂಜ್ಯರು ಯಾವತ್ತೂ ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಇರುವಂಥ ಮಠ ಕಡ್ಕೋಳ ಮಹಾಮಠ ಅಂತ ತಮ್ಮೆಲ್ಲರಿಗೆ ಗೊತ್ತಿದೆ. ಅಂತ ಪರಮ ಪೂಜ್ಯರ ತುಲಾಭಾರ ಕಾರ್ಯಕ್ರಮವನ್ನು ಮಾಡಿ ಆ ಪರಮ ಪೂಜ್ಯರಿಗೆ ಭಕ್ತಿಯನ್ನು ಸಲ್ಲಿಸುವಂಥ ಈ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಸಲ್ಲುವಂತ ಆಗುತ್ತದಂತ ಮಾತನ್ನು ತಿಳಿಸಿ ನಮ್ಮ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭೂಯ. ಪೂಜ್ಯರಿಗೆ ಧನ್ಯವಾದಗಳು.